ಪ್ರೀತಿಯ ಮುದ್ದು ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ. 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀವು ಪಠ್ಯಪುಸ್ತಕದಲ್ಲಿರುವಂತಹ 7ನೇ ಪಾಠವಾದ ನಸರುದ್ದೀನ್ ಕಥೆಗಳು ಅನ್ನುವಂಥ ಪಾಠವನ್ನು ಇವತ್ತು ನಾನು ವಿವರಿಸ್ತಾ ಇದ್ದೀನಿ. ಬರೆದಂಥವ್ರು ಯಾರು ಅಂತ ಹೇಳಿದ್ರೆ ಪ್ರಕಾಶ್ ಕಂಬತ್ತಹಳ್ಳಿ ಅನ್ನುವಂಥವ್ರು. ಈ ನಸರುದ್ದೀನ್ ಕಥೆಗಳು ಅನ್ನುವಂಥದ್ದು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ನಸರುದ್ದೀನ್ ಬಗ್ಗೆ ಹೇಳ್ತಾ ಹೋಗ್ತಾರೆ ಲೇಖಕರು. ಇದು ತುಂಬ ನಗುವಂಥ ಕೆಲವೊಂದು ಪ್ರಸಂಗಗಳನ್ನು ಏನು ಮಾಡ್ತಾರೆ ಪ್ರಕಾಶ್ ಅವರು ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು. ಇನ್ನು ಪೇಜ್ ನಂಬರ್ 43 ತೆಗೆಯಲ್ಲಿ ನಸರುದ್ದೀನನ 4 ಪ್ರಸಂಗಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕತ್ತಿಯ ಮಾತು ಅನ್ನುವಂಥದ್ದು, 2ನೇದು ವಯಸ್ಸು, 3ನೇದು ಕಳ್ಳರು ಬಂದರು ನಸರುದ್ದೀನ್ ಮನೆಗೆ, 4ನೇದು ಕತ್ತಿಗೆಷ್ಟು ಬೆಲೆ ಅನ್ನುವಂಥದ್ದು. 4 ಪ್ರಸಂಗಗಳನ್ನು, ನಗುವಂಥ ಪ್ರಸಂಗಗಳನ್ನು ಲೇಖಕರು ಹೇಳ್ತಾ ಹೋಗ್ತಾರೆ. ನಸರುದ್ದೀನ್ ಬಳಿ ಒಂದು ಸುಂದರವಾದ ಕತ್ತಿ ಇತ್ತು. ಅವನು ಅದನ್ನು ಯಾರಿಗೂ ಕೊಡಲು ಇಷ್ಟಪಡುತ್ತಿರಲಿಲ್ಲ. ಆದರೂ ಒಂದು ದಿನ ನೆರೆಯವ ಕೇಳಿದ. ನೆರೆಯವ ಅಂತಂದರೆ ಪಕ್ಕದ ಮನೆಯವ ಕೇಳ್ತಾನೆ. ಅವ ನಸರುದ್ದೀನ್ ಕಡೆ ಒಂದು ಕತ್ತಿ ಇತ್ತು. ಆ ಕತ್ತಿಯನ್ನು ಯಾರಿಗೂ ಕೊಡೋಕ್ಕೂ ಇಷ್ಟಪಡ್ತಿರ್ಲಿಲ್ಲ ನಸರುದ್ದೀನ್ ಅಂತ ಹೇಳಿ. ಆದರೂ ಕೂಡ ನೆರೆ ಮನೆಯವ ಅಥವಾ ಪಕ್ಕದ ಮನೆಯವ ಏನು ಮಾಡ್ತಾನೆ, ಆ ಕತ್ತಿಯನ್ನು ಒಂದ್ಸಲ ಕೇಳ್ತಾನೆ. ಕೆಲವು ಸಾಮಾನು ಸಾಗಿಸಬೇಕಾಗಿದೆ, ನಿನ್ನ ಕತ್ತೆ ಕೊಡುವೆಯಾ ಅಂತ ಹೇಳಿ ನಸರುದ್ದೀನ್ಗೆ ಪಕ್ಕದ ಮನೆಯವರು ಕೇಳ್ತಾರೆ. ಇಲ್ಲ ಮಿತ್ರ, ಈಗ ನನ್ನ ಬಳಿ ಯಾವ ಕತ್ತಿಯೂ ಇಲ್ಲ ಎಂದ ನಸರುದ್ದೀನ್. ಇಲ್ಲ ಮಿತ್ರ, ಯಾವ ಕತ್ತಿನೂ ನನ್ನ ಹತ್ರ ಇಲ್ಲಿ ಬಿಡಪ್ಪ ಅಂತ ಹೇಳ್ತಾನೆ. ಪರಿಪರಿಯಾಗಿ ಕೇಳಿಕೊಂಡು ನಸರುದ್ದೀನ್ ತನ್ನ ಬಳಿ ಕತ್ತೆ ಇಲ್ಲ ಎಂದೇ ವಾದಿಸಿದ. ಮಿತ್ರ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಮನೆಯಲ್ಲಿದ್ದ ಕತ್ತೆ ಜೋರಾಗಿ ಹರ್ಚ್ಕೊಳ್ತದ. ಇನ್ನು ಸರಿ ಬಿಡು, ನಿನ್ನ ಕಡೆ ಕತ್ತೆ ಇಲ್ಲಲ್ಲ, ಹಂಗೆ ನಾನು ಹೋಗ್ತೀನಿ ಅಂತ ಹೇಳಿ ಇದನ್ನೇನು ಹೇಳ್ಬೇಕು ಅಂದ ತಕ್ಷಣ ಕತ್ತೆ ಏನಾಗ್ತದೆ, ಜೋರಾಗಿ ಅರ್ಚ್ಕೊಳುತ್ತೆ ಅನ್ನುವಂಥದ್ದನ್ನು. ನೆರೆಮನೆ ಆತ, ಏನು ದೊಡ್ಡ ಮನುಷ್ಯರೇ, ಕತ್ತೆ ನಾನು ಇಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ಎಂದ ವ್ಯಂಗ್ಯವಾಗಿ. ಏನು ದೊಡ್ಡ ಮನುಷ್ಯರೇ, ಕತ್ತೆ ಇಲ್ಲೇ ಅದೇನಂತ ಜೋರಾಗಿ ಕೂಗಿ ಹೇಳ್ತಾ ಇದೆಯಲ್ಲ, ನೀ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂಥೇಳಿ ಪಕ್ಕದ ಮನೆಯವರು ಹೇಳ್ತಾರೆ. ನಸರುದ್ದೀನ್ ನನಗೆ ಕೋಪ ಉಕ್ಕಿ ಬಂತು. ಅಲ್ಲಯ್ಯ, ಇಷ್ಟು ದೊಡ್ಡ ಮನುಷ್ಯ ನಾನು, ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲಿ ನಂಬಿಕೆ ಹೆಚ್ಚೋ ಎಂದು ಕೇಳಿದ. ನಾನು ದೊಡ್ಡ ಮನುಷ್ಯ ಅಂತ ಹೇಳ್ತಾ ಇದ್ದೀಯಾ, ನಾನು ಹೇಳಿದ್ದು ನಿಂಗೆ ಅರ್ಥ ಆಗ್ತಿಲ್ವಾ, ನಮ್ಮ ಮನೆಯಲ್ಲಿ ಕತ್ತಿ ಇಲ್ಲ ಅಂಥೇಳಿ, ನೀ ಕತ್ತಿ ಮಾತಿಗೆ ತುಂಬ ಬೆಲೆ ಕೊಡ್ತೀಯ ಅಂತ ಅನ್ಸುತ್ತಲ್ಲ ಅಂಥೇಳಿ ಹೊಳ್ಳೆ ಅವ್ನು ತಿರುಗಿಸಿ ಈ ನಸರುದ್ದೀನ್ ಹೇಳ್ತಾರೆ ಅನ್ನುವಂಥದ್ದು. ಇನ್ನು ವಯಸ್ಸು ಅನ್ನುವಂಥದ್ದು ನೋಡ್ರಿ. ಒಂದು ದಿನ ಗೆಳೆಯರ ಗುಂಪಿನಲ್ಲಿ ನಸರುದ್ದೀನ್ ಹಠ ಹೊಡಿತಾ ಇದ್ದ. ಮಾತಿನ ಮಧ್ಯೆ ಸ್ನೇಹಿತನೊಬ್ಬ ನಸರುದ್ದೀನ್ ನಿನ್ನ ವಯಸ್ಸೆಷ್ಟು ಅಂತ ಕೇಳ್ತಾನೆ. ನಸರುದ್ದೀನ್ ಕೂಡಲೇ 40 ವರ್ಷ ಎಂದ. ನೋಡ್ರಿ, ಒಂದ್ಸಲ ಗೆಳೆಯರ ಗುಂಪಿನಲ್ಲಿ ಹರಟೆ ಹೊಡಿತಾ ಇದ್ರು. ಅವಾಗ ನಸರುದ್ದೀನ್ ನಿಂಗೆ ವಯಸ್ಸೆಷ್ಟು ಅಂತ ಹೇಳಿ ಒಬ್ಬ ಫ್ರೆಂಡ್ಸ್ ಕೇಳ್ತಾನೆ. ಇನ್ನೊಬ್ಬ ಏನು ಹೇಳ್ತಾನೆ ಅಂದರೆ ಇನ್ನೊಬ್ಬ ಅಂದರೆ ಇಲ್ಲಿ ನಸರುದ್ದೀನ್ ಏನು ಹೇಳ್ತಾನೆ, ನನಗೆ 40 ವರ್ಷ ಅಂತ ಹೇಳ್ತಾನೆ. ಅವಾಗ ಆದರೆ ಅವನ ಸುಕ್ಕುಗಟ್ಟಿದಂಥ ಮುಖ, ಬಿಳಿ ಕೂದಲು ನೋಡಿದರೆ 40 ವಯಸ್ಸಿನವನಂತೆ ಕಾಣ್ತಿರಲಿಲ್ಲ. ಆದ್ದರಿಂದ ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ. ಅವರಲ್ಲಿ ಒಬ್ಬ ಧೈರ್ಯ ಮಾಡಿ ಹೇಳಿದ. ಅವನಿಗೆ ಸುಕ್ಕುಗಟ್ಟಿದಂತಹ ಚರ್ಮ ಅಂದರೆ ಮುಖ ಸುಕ್ಕುಗಟ್ಟಿತ್ತು. ಅಂದ್ರೇನು ಸುಕ್ಕು ಅಂತಂದ್ರೇನು, ಮುಖ ವಯಸ್ಸಾದಗತೆ ಕಾಣ್ತಾ ಇತ್ತು. ಹಾಗಾಗಿ ತಲೆಯಲ್ಲೆಲ್ಲ ಬಿಳಿ ಕೂದಲು ಆಗಿತ್ತು. ನೋಡ್ರಿ, ನಾವೆಲ್ಲ ಈಗ ನಮಗೆ ಒಂದು ಎಷ್ಟು ಒಂದು 35 ಅಥವಾ 25 ಇರ್ತದೆ. ನಮ್ಗೆ 18 ಅಂತಂದರೆ ಗೊತ್ತಾಗ್ಬಿಡುತ್ತೆ, 25 ವಯಸ್ಸು ಅವ್ರಿಗೆ 18 ಅಂತ ಹೇಳ್ತಾರೆ ನೋಡು ಅಂತ. ಎಷ್ಟೋ ಸಲ ನಾವು ಅಂತಿರ್ತೀವಿ, ಎಷ್ಟು ವಯಸ್ಸು ಅಂತ ಕೇಳಿದಾಗ ಸುಳ್ಳು ಹೇಳಿದಾಗ ಸಿಕ್ಕಾಕೋತಿರ್ತಾರೆ. ಆದರೆ ದೇಹ ಏನಾಗುತ್ತೆ ಹೇಳ, ವಯಸ್ಸಾಗ್ತಾ ಆಗ್ತಾ ದೇಹ ಮುಪ್ಪಾಗ್ತಾ ಹೋಗುತ್ತೆ ಅನ್ನುವಂಥದ್ದು. ಇಲ್ಲಿ ಏನಾಗಿದೆ, ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ. ಅವರಲ್ಲಿ ಒಬ್ಬ ಧೈರ್ಯ ಮಾಡಿ ಕೇಳ್ತಾನೆ, ಅಲ್ಲ ನಸರುದ್ದೀನ್, 10 ವರ್ಷದ ಹಿಂದೆಯೇ ನೀನು ಇದೇ ಮಾತು ಹೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಈಗಲೂ 40 ವರ್ಷ ಎಂದೇ ಹೇಳ್ತೀಯಲ್ಲ. ನೋಡ್ರಿ, 10 ವರ್ಷದಿಂದನೂ ನಾನು 40 ವರ್ಷ ಅಂತ ಹೇಳಿದ್ದೆ, ಈಗೂ ಕೂಡ 40 ಅಂತ ಹೇಳ್ತೀಯಲ್ಲ. ನಾನು ಆಗೊಂದು ಈಗೊಂದು ಮಾತನಾಡುವನಲ್ಲ, ನನ್ನದು ಯಾವಾಗಲೂ ಒಂದೇ ಮಾತು ಎಂದ ನಸರುದ್ದೀನ್. ನೋಡ್ರಿ, ನಾನು ಆವಾಗೊಂದು ಇವಾಗೊಂದು ಮಾತನಾಡೋದಿಲ್ಲ, ಯಾವಾಗಲೂ ಒಂದೇ ಮಾತಾಡ್ತೀನಿ ನಾನು ಅಂಥೇಳಿ ನಸರುದ್ದೀನ್ ಅಂತಾನೆ ಅಂಥೇಳಿ. ಕಳ್ಳರು ಬಂದರು ನಸರುದ್ದೀನ್ ಮನೆಗೆ ಅನ್ನೋ ನೋಡ್ರಿ. ಒಂದು ರಾತ್ರಿ 4-5 ಮಂದಿ ಕಳ್ಳರು ನಸರುದ್ದೀನ್ ಮನೆಗೆ ನುಗ್ಗಿದ್ರು. ದೂರದಿಂದಲೇ ಇದನ್ನು ಗಮನಿಸಿದ ನಸರುದ್ದೀನ್ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ. ಒಂದ್ಸಲ ನಸರುದ್ದೀನ್ ಮನೆಗೆ ಕಳ್ಳರು ಬಂದಿದ್ರು. ಆ ಕಳ್ಳರು ಬಂದಿದ್ದನ್ನು ನೋಡಿ ನಸರುದ್ದೀನ್ ಏನು ಮಾಡ್ತಾನೆ, ಬೀರೋ ಕಪಾಟಿನಲ್ಲಿ ಹೋಗಿ ಅಡುಕೊಂಡಿದ್ದ. ಕಳ್ಳರು ಮನೆಯನ್ನೆಲ್ಲ ಜಾಲಾಡಿದ್ರು, ಏನೂ ಸಿಗಲಿಲ್ಲ. ಆದರೂ ಕಳ್ಳರು ಬಿಡಲಿಲ್ಲ, ಏನಾದರೂ ಸಿಗಬಹುದೇನೋ. ಪುನಃ ಮನೆಯನ್ನೆಲ್ಲ ಹುಡುಕಿದರು. ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು. ಖುಷಿಯಾಯಿತು. ಸದ್ಯ ಬೀರುನಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತೆ ಎಂದು ಬೀರು ಬಾಗಿಲು ತೆರೆದ. ಅಲ್ಲಿ ನಸರುದ್ದೀನ್ ಮುದುಡಿ ಕುಳಿತಿದ್ದ. ಅರೇ, ಇಲ್ಲೇನು ಮಾಡುತ್ತೀಯಾ ಕಳ್ಳ ಕೇಳಿದ. ನೋಡ್ರಿ, ನಸರುದ್ದೀನ್ ಮನೆ ಎಷ್ಟು ಜಾಲಾಡಿದ್ರು ಕೂಡ ಏನೂ ಸಿಗಲಿಲ್ಲ. ಕೊನೆಗೆ ಕಳ್ಳರು ನಿರಾಶರಾಗಿ ಕೊನೆಗೆ ಬೀರು ಕಣ್ಣಿಗೆ ಬಿತ್ತು. ಬೀರುನ ಕಡೆ ಹೋಗಿ ಬೀರುವನ್ನು ಓಪನ್ ಮಾಡ್ತಾರೆ. ಆವಾಗ ನಸರುದ್ದೀನ್ ಅಲ್ಲಿ ಮುದುಡಿ ಕುತ್ಕೊಂಡಿದ್ದ. ಅರೆ, ಕಳ್ಳರು ಕೇಳ್ತಾರೆ, ಅರೇ ಇಲ್ಲೇನು ಮಾಡ್ತಾ ಇದೀಯಾ ಅಂತ ಹೇಳಿ ಏನು ಮಾಡ್ತಾನೆ, ಕಳ್ಳ ಕೇಳ್ತಾನೆ. ಆವಾಗ ನಸರುದ್ದೀನ್ ಏನು ಉತ್ತರ ಕೊಟ್ಟಿರ್ಬೋದು ನೋಡ್ರಿ. ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ, ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಬಾರದೆಂದು ಇಲ್ಲಿ ಬಚ್ಚಿಕೊಂಡಿದ್ದೇನೆ ಎಂದ. ನೋಡ್ರಿ, ನೀವು ನಮ್ಮ ಮನೆಯಲ್ಲಿ ಏನೂ ಸಿಗಲಿಲ್ಲಲ್ಲ, ಹಾಗಾಗಿ ನಿಮಗೆ ಮುಖ ತೋರಿಸ್ಲಿಕ್ಕೆ ಅಸಹ್ಯ ಅಂತ ಆಗಿ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಅಂಥೇಳಿ ಕಳ್ಳರಿಗೆ ಏನು ಮಾಡ್ತಾನೆ ನಸರುದ್ದೀನ್ ಹೇಳ್ತಾನೆ ಅಂಥೇಳಿ. ಇನ್ನು ಕತ್ತೆಗೆ ಎಷ್ಟು ಬೆಲೆ ಅನ್ನುವಂಥದ್ದು ನೋಡ್ರಿ. ನಸರುದ್ದೀನ್ ಕತ್ತೆ ಬರಬರುತ್ತಾ ತೀರಾ ಸೋಮಾರಿ ಆಗತೊಡಗಿತು. ಏನಾದರೂ ಮಾಡಿ
ಏನು ಮಾಡಿದರೂ ಬದಲಾಗಲಿಲ್ಲ. ಬೇಸತ್ತ ನಸೀರುದ್ದೀನ್ ಆ ಕತ್ತೆಯನ್ನು ಸಂತೆಗೆ ತೆಗೆದುಕೊಂಡು ಹೋಗಿ 40 ನಾಣ್ಯಗಳ ಮಾರಾಟ ಮಾಡ್ತಾನೆ ಅಂಥೇಳಿ. ಕತ್ತೆಗೆ ಎಷ್ಟು ಬೆಲೆ ಅನ್ನೋದು ನೋಡ್ರಿ. ಕತ್ತೆಗೆ ಬರಬರುತ್ತಾ ಭಾಳ ಸೋಮಾರಿ ಆಗಿಬಿಡುತ್ತೆ ಕತ್ತೆ, ಏನು ಮಾಡಿದ್ರೂ ಬದಲಾಗಲೇ ಇಲ್ಲ. ಬೇಸತ್ತ ನಸೀರುದ್ದೀನ್ ಆ ಕತ್ತೆಯನ್ನು ಸಂತೆಗೆ ಕರ್ಕೊಂಡು ಹೋಗಿ 40 ನಾಣ್ಯಗಳಿಗೆ ಏನು ಮಾಡ್ತಾನೆ, ಕತ್ತೆಯನ್ನು ಮಾರಾಟ ಮಾಡ್ತಾನೆ ಅಂತೀನಿ. ಕತ್ತೆಯನ್ನು ಕೊಡುವವನು ಆ ಕತ್ತೆಯನ್ನು ಇದೇ ಸಂತೆಯಲ್ಲಿ ಮಾರಾಟ ಮಾಡಿಬಿಡಬೇಕೆಂದು ನಿರ್ಧರಿಸಿದ. ಅವನು ಅಲ್ಲಿಯೇ ಹರಾಜು ಹಾಕತೊಡಗಿದ. ಕತ್ತೆಯನ್ನು ಏನು ಕೊಂಡ್ಕೊಳ್ತಾನಲ್ಲ ಅವನು ಕೂಡ ಈ ಸಂತೆಯಲ್ಲಿ ಮಾರಾಟ ಮಾಡಬೇಕು, ಹರಾಜು ಹಾಕಬೇಕು ಅಂಥೇಳಿ ಹರಾಜು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕತ್ತೆ ಒಂದೊಂದೇ ಗುಣಗಳನ್ನು ವರ್ಣಿಸತೊಡಗಿದ. ನೆರೆದಿದ್ದವನೊಬ್ಬ 50 ನಾಣ್ಯಕ್ಕೆ ಕೂಗಿದ. ನೋಡ್ರಿ, ಕತ್ತೆ ಅಷ್ಟು ಸೋಮಾರ ಆಗಿದ್ರೂ ಕೂಡ ಆ ಏನು ಕತ್ತೆಯನ್ನು ತೆಗೆದುಕೊಂಡಿದ್ನಲ್ಲ ಅವ ಏನು ಮಾಡ್ತಾನೆ, ಕತ್ತೆಯನ್ನು ವರ್ಣನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ವರ್ಣನೆ, ಇದ್ದಿದ್ದು ಇರಲಾರ್ದು ಎಲ್ಲ ವರ್ಣನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಒಬ್ಬ ಅಲ್ಲಿದ್ದವ ಏನು ಮಾಡ್ತಾನೆ, 50 ನಾಣ್ಯಕ್ಕೆ ಈ ಕತ್ತಿ ಬೇಕು ಅಂತ ಹೇಳ್ತಾನೆ ಅಂತೇಳಿ. ಕತ್ತೆ ಕತ್ತೆ ಕೆಲಸ ಮಾಡುವ ರೀತಿ, ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊಗಳತೊಡಗಿದ. ಮತ್ತೊಬ್ಬ 60 ನಾಣ್ಯಗಳಿಗೆ ಕೂಗಿದ. ಆ ಕತ್ತೆ ಏನು ಕೆಲಸ ಮಾಡ್ತದ ಅನ್ನುವಂಥದ್ದನ್ನು ಹರಾಜು ಹಾಕುವವನು ಕೂಗ್ತಾ ಇದ್ದ. ಅವಾಗ ಮತ್ತೊಬ್ಬ ಏನು ಮಾಡ್ತಾನೆ, 60 ನಾಣ್ಯಗಳಿಗೆ ಆ ಕತ್ತೆಯನ್ನು ಕೇಳ್ತಾನೆ ಅನ್ನುವಂಥದ್ದು. ಕತ್ತೆಯ ಪರಂಪರೆ, ಅದರ ವಂಶಾವಳಿ, ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದ. ಇದನ್ನೆಲ್ಲ ನೋಡ್ತಾ ನಿಂತಿದ್ದ ನಸೀರುದ್ದೀನ್ಗೆ ತನ್ನ ಕತ್ತೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು. ಬೇರೇನಾದರೂ ಕೊಂಡುಕೊಂಡಾರೆಂಬ ಆತಂಕದಿಂದ ತಾನೇ 70 ನಾಣ್ಯಗಳಿಗೆ ಹರಾಜು ಕೂಗಿದ. ಅದೇ ಕತ್ತೆಯನ್ನು ಹೊಡೆದುಕೊಂಡು ಮನೆಗೆ ಬಂದ. ನೋಡ್ರಿ ಎಂಥ ಮೂರ್ಖ ಇವ ನಸೀರುದ್ದೀನ್ ಅಂದರೆ, ತಾನು 40 ನಾಣ್ಯಕ್ಕೆ ಮಾರಿದ್ದ ಆ ಕತ್ತೆಯನ್ನು. ಮತ್ತು ನನ್ನ ಕತ್ತೆ ಇಷ್ಟೆಲ್ಲ ಗುಣಗಾನ ಮಾಡಿದ್ದನ್ನು ಕೇಳಿ, ಇಷ್ಟೆಲ್ಲ ಸಾಮರ್ಥ್ಯ ಹೊಂದಿದೆ ನನ್ನ ಕತ್ತೆ ಅಂತ ಹೇಳಿ ಅವ ಏನು ಮಾಡ್ತಾನೆ, 70 ನಾಣ್ಯಗೆ ಮತ್ತೆ ಅದೇ ಕತ್ತೆಯನ್ನು ತೆಗೆದುಕೊಂಡು ಹರಾಜಿನಲ್ಲಿ ಹೋಗಿ ಆ ಕತ್ತೆಯನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ ಅನ್ನುವಂಥದ್ದು. ಇಷ್ಟು ಶತಮೂರ್ಖ ಯಾರು ಅಂಥೇಳಿ ನಸೀರುದ್ದೀನ್ ಅಂಥೇಳಿ. ಇವನ ಬಗ್ಗೆ ಪ್ರಕಾಶ್ ಕಮ್ತಾಳಿ ಅವರು ತುಂಬ ಚೆನ್ನಾಗಿ ನಗುವಂಗೆ ಹೇಳಿದ್ದಾರೆ. ಹಾಗಾಗಿ ನೀವು ಕೂಡ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಕೂಡ ಏನು ಮಾಡಿರಿ, ಈ ಪಾಠವನ್ನು ಸರಿಯಾಗಿ ಓದ್ರಿ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳು ತುಂಬ ಸರಳವಾಗ್ಯವು. ಒಂದ್ಸಲ ಯೋಚನೆ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮ ನೋಟ್ಸ್ನಲ್ಲಿ ಬರೀರಿ ಅಂತ ಹೇಳ್ತಾ ನಾನು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.